ರಾಜಕೀಯ ದ್ವೇಷಕ್ಕಾಗಿ ತಾಲೂಕಿನ ವಡ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ನಾಶ ಮಾಡಲು ಮಾಲ್ಮೂಲ್ ನಿರ್ದೇಶಕ ಡಿ ಕೃಷ್ಣೇಗೌಡ ಮುಂದಾಗಿದ್ದಾರೆ ಎಂದು ಮಾಜಿ ಕೆಎಂಎಫ್ ನಿರ್ದೇಶಕ ವಿಎಂ ವಿಶ್ವನಾಥ್ ತಿಳಿಸಿದರು. ಪಟ್ಟಣದ ಮನಮೂಲ್ ಉಪ ಕಚೇರಿ ಬಳಿ ಶನಿವಾರ ಅವರು ಮಾತನಾಡಿ, ರಾಜಕೀಯವಾಗಿ ನನ್ನನ್ನು ತುಳಿಯುವ ಹುನ್ನಾರದಿಂದ ಕೃಷ್ಣೇಗೌಡ ಆಡಳಿತಾಧಿಕಾರ ಬಳಸಿಕೊಂಡು ತೊಂದರೆ ಕೊಟ್ಟು ಸಂಘವನ್ನ ಕಿತ್ತು ಹಾಕಲು ಮುಂದಾಗಿದ್ದಾರೆ. ವಡ್ರಹಳ್ಳಿ ಸಂಘದಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲದಿದ್ರೂ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ಸಂಘವನ್ನ ಮುಗಿಸಲು ಮುಂದಾಗಿದ್ದಾರೆ. ರೈತರಿಗೆ ಸರಿಯಾಗಿ ಹಣ ಪಾವತಿ ಆಗ್ತಾ ಇಲ್ಲ. ಪಶು ಆಹಾರ, ರೈತರಿಗೆ ಸಿಗಬೇಕಾದ ಆಹಾರ, ಮುಂಗಡ ಹಣ, ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಎಂದು ದೂರಿದರು. ನಾನು 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಯಾರಿಗೂ ತೊಂದರೆ ಕೊಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ದ್ವೇಷ ರಾಜಕಾರಣ ಎಲ್ಲೂ ಮಾಡಿಲ್ಲ ಎಂದು ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಎನ್ಕೆಎಸ್ ಟಿವಿ4 ಮಂಡ್ಯ. 10 ವರ್ಷದ ಅವಧಿಯಲ್ಲಿ 151 ಸಂಘನ ಉದ್ಘಾಟನೆ ಮಾಡಿ ಬಿಟ್ಟಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಆ 10 ವರ್ಷದಲ್ಲಿ ರೈತರಿಗೆ ಒಂದು ಪೇಮೆಂಟ್ ಆಗಲಿ, ಒಂದು ಫೀಲ್ಡ್ ಆಗಲಿ, ಒಂದು ಏನೋ ಈಗ ಹಾಲು ಕರೆಯುವ ಯಂತ್ರ ಇರ್ಬೋದು, ಬ್ಯಾಟ್ಗಳು ಇರ್ಬೋದು, ಕಟಿಂಗ್ ಮಿಷಿನ್ ಅಂತೂ ಕಮ್ಮಿ. ಯಾಕೆಂದ್ರೆ ಕಟಿಂಗ್ ಮಿಷಿನ್ ಅಂತ ಅತಿ ಹೆಚ್ಚುವಾಗಿ ಒಕ್ಕೂಟದಿಂದ ನಮಗೆ ಬರ್ತಿರ್ಲಿಲ್ಲ. ಪ್ರತಿ ಸಂಘಕ್ಕೆ ಮುಂಗಡ ಹಣಗಳು, ಯಾಕೆಂದ್ರೆ ರೈತರು ಒಂದು ಸಾಕಷ್ಟು ಸಂಘ ನಷ್ಟದಲ್ಲಿರ್ತವೆ. ನಷ್ಟದಲ್ಲಿದ್ದಾಗ ನಷ್ಟಕ್ಕೆ ಯಾಕೆ ಬರುತ್ತೆ ಅಂದರೆ ರೈತರು ಒಂದು ಟೈಮಲ್ಲಿ ಕ್ವಾಲಿಟಿ ಹಾಲು ಹಾಕಿರಲ್ಲ. ಅಂಥ ಟೈಮಲ್ಲಿ ನಷ್ಟಕ್ಕೋಸ್ ಸಂಘಕ್ಕೆ ಮುಂಗಡ ಹಣ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡು 10 ವರ್ಷದಲ್ಲಿ ರೈತರ ಸಂಕಟದಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಈ ಫೆಬ್ರವರಿ 2025 ಫೆಬ್ರವರಿ 2ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತು. ಅದ್ರ ಆ ವಿಷಯ ಇಲ್ಲಿ ಬೇಡ. ಹಾಗೆ ನೂತನ ಅಧಿಕಾರ ವಹಿಸ್ಕೊಂಡಂಥ ಸನ್ಮಾನ್ಯ ಕೃಷ್ಣೇಗೌಡರು ಇವತ್ತು ಈ ಮಳವಳ್ಳಿ ತಾಲೂಕಲ್ಲಿ ಯಾವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾವ್ರೆ ಅಂತ ಅವ್ರಿಗೆ ಗೊತ್ತು, ಗೊತ್ತಿಲ್ಲದೇ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅದ್ರ ಹಿಂದೆ ನನ್ನ ಜೊತೆ ಇನ್ನೊಬ್ರು ಸಾರಿ ಹೇಳೋದು ಮತ್ತೆ ವಿಶ್ವಾಸ ಅವರು, ನಾನು 3 ತಿಂಗಳ ಅವಧಿ ಇದ್ದಾಗಲೇ ಅವರು ನಾಮಿನಿ ಡೈರೆಕ್ಟರ್ ಆಗಿದ್ರು. ಒಂದು ಆ ವ್ಯಕ್ತಿತ್ವಕ್ಕೆ ಎಂಥ ಒಳ್ಳೆ ನಾಯಕ ಅನ್ನೋದನ್ನ ಆ 3 ತಿಂಗಳಲ್ಲಿ ನಾನು ನೋಡ್ಕೊಂಡೆ. ಅವ್ರನ್ನ ಒಂದು ಸಣ್ಣ ಸಂಘಕ್ಕೂ ಅವ್ರು ಏನು ಬೇಕೋ ಅದನ್ನು ಮಾಡಿಕೊಡಿ ಅನ್ನೋದೊಂದು ಬಿಟ್ಟು ದುರಾಡಳಿತವನ್ನ ಒಂದು ದಿನ ಅವರು ಆ 3 ತಿಂಗಳ ಅವಧಿಯಲ್ಲಿ ಮಾಡಿಲ್ಲ. ಯಾಕೆಂದರೆ ಅವರು ನಾನು 2 ಸಂಘ ಓಪನ್ ಮಾಡಿದ್ದೀವಿ. 2 ಸಂಘನ 2 ಸಂಘದಲ್ಲೂ ಒಗ್ಗಟ್ಟಾಗಿ ಅನ್ಯೋನ್ಯವಾಗಿ ಅವರು ಒಂದೇ ಮಾತು ಹೇಳಿದ್ದು, ಸರ್ ನೀವು JDS, ನಾ ಕಾಂಗ್ರೆಸ್, ಇವಾಗ ನಾ ಡೈರೆಕ್ಟರ್ ಆಗಿದ್ದೀವಿ. ಇಬ್ರು ಅಣ್ಣ ತಮ್ಮದಿರ ಥರ ನಾವು ಕೆಲಸ ಮಾಡ್ಕೋಬೇಕು ಅಂದ್ಬಿಟ್ಟು ಅವರು ಆ ನಿಟ್ಟಿನಲ್ಲಿ ಆ 3 ತಿಂಗಳಲ್ಲಿ ನಾವು ಜೊತೆ ಹುಟ್ಟಿದ ಒಂದೇ ತಾಯಿ ಮಕ್ಕಳು ಥರ 3 ತಿಂಗಳು ಆಡಳಿತವನ್ನು ಈ ಮಳವಳ್ಳಿ ತಾಲೂಕಲ್ಲಿ ನಡೆಸಿದ್ದೀವಿ. ಅವರು ಇತ್ತೀಚೆಗೆ ಈ 3 ತಿಂಗಳಾದಮೇಲೆ